ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ಜೋರಾಗಿ ನಡೀತಾ ಇದ್ದಾವೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಮಾಗಡಿ ಶಾಸಕರು, ಹಿರಿಯ ಶಾಸಕರಾದಂಥ ಬಾಲಕೃಷ್ಣ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಏನು ನಡೀತಾ ಇದೆ ಸರ್ ಸರ್ಕಾರದಲ್ಲಿ? ಏನೋ ಹೇಳಿದ್ರಲ್ಲ ಮುಂಚೆ ನೀವು ಶುರು ಮಾಡಿದಾಗ ಡಿ.ಕೆ. ಶಿವಕುಮಾರ್ ಅವರ ಶ್ರಮಕ್ಕೆ ಪ್ರತಿಫಲ ಅಂತ. ಏನೋ ನಡೀತಾ ಇಲ್ಲ ಸರ್. ನಿಮ್ಮ ಮಾಧ್ಯಮದಲ್ಲಿ ಬರ್ತಕ್ಕಂಥ ಗೊಂದಲಕ್ಕೆ ಒಂದು ತೆರೆ ಎಳೀರಿ ಅಂತ ಕೇಳಕ್ಕೆ ಹೋಗಿದ್ದು ಅಷ್ಟೇ. ಹೈಕಮಾಂಡಿಗೆ ಮನವಿ ಮಾಡಿದ್ದೀವಿ. ಏನು ಮಾಧ್ಯಮದಲ್ಲಿ ಬರ್ತಾ ಇದೆಯಲ್ಲ, ಇದು ಪ್ರತಿನಿತ್ಯ ಇದು ಸಾರ್ವಜನಿಕರಲ್ಲಿ ಗೊಂದಲ ಉಂಟು ಮಾಡ್ತಾ ಇದೆ, ಕಾರ್ಯಕರ್ತರಲ್ಲಿ ಗೊಂದಲ ಉಂಟು ಮಾಡ್ತಾ ಇದೆ. ಇದಕ್ಕೊಂದು ಅಂತಿಮವಾದಂಥ ರೂಪ ಕೊಡಿ ಅಂತ ಕೇಳಲಿಕ್ಕೆ ಹೋಗಿದ್ದೀವಿ. ಹಿಂದೆ ಈಗ ಇಕ್ಬಾಲ್ ಹುಸೇನ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದರು, ನಾವು ಅಜಯ್ ಮಕಾನ್ ಅವ್ರನ್ನ ಭೇಟಿ ಸಮಯ ಕೇಳಿದ್ವಿ. ಒಂದಷ್ಟು ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಏನು ಪಕ್ಷವನ್ನು ಕಟ್ಟಿದ್ದಾರೆ, ಅವರಿಗೆ ಒಂದು ಮನವರಿಕೆ ಮಾಡಿಕೊಡಿ, ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಡಿ ಅನ್ನೋಂಥ ಮಾತುಗಳನ್ನೆಲ್ಲವೂ ಕೂಡ ಹೇಳಿದ್ವಿ ಅಂತ. ಸೊ ತಾವೇನು ಮನವಿ ಮಾಡಿದ್ರಿ? ನೋಡ್ರಿ, ಹೈಕಮಾಂಡ್ಗೆ ಪಕ್ಷದ ಅಧಿಕಾರಕ್ಕೆ ತರಲಿಕ್ಕೆ ಪಕ್ಷ ಯಾರ್ಯಾರ ಶ್ರಮ ಎಷ್ಟಿದೆ ಅಂತೇಳಿ ಹೈಕಮಾಂಡ್ಗೆ ಈಗಾಗಲೇ ಮನವರಿಕೆ ಆಗಿದೆ. ಅವ್ರ ಮನಸ್ಸಿನಲ್ಲೂ ಕೂಡ ಇದೆ. ಅದಕ್ಕೆ ಸರಿಯಾದಂಥ ತೀರ್ಮಾನನ ಸೂಕ್ತ ಸಂದರ್ಭದಲ್ಲಿ ಹೈಕಮಾಂಡ್ ತೆಗೆದುಕೊಳ್ತದೆ. ಅದಕ್ಕೆ ನಾವು ಹೋಗಿ ಒತ್ತಡ ಹಾಕ್ಬಿಟ್ರೆ ಏನು ಹೈಕಮಾಂಡ್ ತಗೊಳ್ಳಲ್ಲ, ನಾವು ಬೇಡ ಅಂತಂದರೆ ಹೈಕಮಾಂಡ್ ಸುಮ್ಮನೆ ಇರಲ್ಲ. ಏನಾರ ಒಂದು ಅಂತಿಮವಾದಂಥ ರೂಪ ಬರಬೇಕು. ಇದಕ್ಕೆ ಇದು ಆಗ್ತದೋ ಇಲ್ವೋ ಅಂತಕ್ಕಂಥದ್ದು. ಯಾಕಂದರೆ ಎಲ್ಲ ಗೊಂದಲ ನಿವಾರಣೆ ಆಗಬೇಕು. ಅದಕ್ಕೋಸ್ಕರ ನಾವು ಮನವಿ ಮಾಡಲಿಕ್ಕೆ ಹೋಗಿದ್ದು ಅಷ್ಟೇ ಡೆಲ್ಲಿಗೆ. ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಆಪ್ತ ಗೆಳೆಯರೊಬ್ಬರು ಕರೆ ಮಾಡಿ ಮಾತನಾಡಿದಾರಂತಲ್ಲ ಹೌದು ಸರ್ ನಿಮ್ಮ ಜೊತೆಗೆ? ಖಂಡಿತ ಮಾತಾಡಿದ್ರು. ಏನಪ್ಪ ದೆಹಲಿಗೆ ಹೋಗಿದ್ದೀರಾ ಅಂತ. ಹೌದು, ಅದಕ್ಕೊಂದು ಅಂತಿಮ ರೂಪ ಕೊಡಲಿ ಅಂತೇಳಿ ಹೈಕಮಾಂಡಲ್ಲಿ ಮನವಿ ಮಾಡಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರು. ಸರ್, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯವರ ಪರವಾಗಿ ಶಾಸಕರಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಬೆರಳೆಣಿಕೆಯಷ್ಟು ಶಾಸಕರಿದ್ದಾರೆ ಅನ್ನೋಂಥ ಚರ್ಚೆಗಳು ಜೋರಾಗ್ತಾ ಇದೆ. ಆ ರೀತಿಯ ಸಂಖ್ಯಾಬಲ ಕಡಿಮೆ ಇದೆಯಾ ಸರ್? ಏನೋ ಅದ್ರ ಬಗ್ಗೆ ನಮಗಂತೂ ಗೊತ್ತಿಲ್ಲ. ನಮಗೆ ಗೊತ್ತಿರ್ತಕ್ಕಂಥ ವಿಚಾರ ಏನಂತ ಅಂದರೆ, ಸರ್ಕಾರ ಮಾಡಲಿಕ್ಕೆ 115 ಬೇಕು. 115 ಇಲ್ಲದವರೇ ಸರ್ಕಾರನೇ ಮಾಡಲಿಕ್ಕಾಗಲ್ಲ. ಆ 115 ವಿಚಾರ ಇಲ್ಲಿ ಚರ್ಚೆ ಇಲ್ಲ, ಇಲ್ಲಿ ಮುನ್ನೆಲೆಗೆ ಬಂದಿಲ್ಲ. 115 ವಿಚಾರ ಮುನ್ನೆಲೆಗೆ ಬಂದಿಲ್ಲ. ಇದು ಅವ್ರ ಹತ್ರ ಇದ್ದಾರೆ, ಇವ್ರ ಹತ್ರ ಇದ್ದಾರೆ ಅಂತ ಎಲ್ಲರೂ ಸೇರಿ ನಾವೆಲ್ಲ ಹೈಕಮಾಂಡ್ ಹತ್ರ ಇದ್ದೀವಿ. 140 ಜನನೂ ನಾವು ಹೈಕಮಾಂಡ್ ಹತ್ರ ಇದ್ದೀವಿ. ಅಲ್ಲ, ಹೈಕಮಾಂಡ್ ಯಾವುದೇ ರೀತಿಯ ಒಂದು ಸ್ಪಷ್ಟ ನಿಲುವು ತೆಗೆದುಕೊಳ್ಳೋಕೆ ಇಕ್ಕಟ್ಟಿಗೆ ಸಿಗಾಕೊಂಡಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಸರ್ ಈಗ? ಆ ಥರ ಏನಿಲ್ಲ, ಚರ್ಚೆ ಮಾಡ್ತಾ ಇದ್ದಾರೆ. ಹೈಕಮಾಂಡು ಏನಾರ ಒಂದು ತೀರ್ಮಾನ ತೊಗೋಬೇಕಾದ್ರೆ ಅದ್ರ ಸಾಧಕ ಬಾಧಕ ಚರ್ಚೆ ಮಾಡಬೇಕಲ್ಲ, ಅದೆಲ್ಲ ಚರ್ಚೆ ನಡೀತಾ ಇದೆ. ಹೈಕಮಾಂಡ್ ಅವರು ಅದನ್ನು ಚರ್ಚೆ ಮಾಡಿ ಆಮೇಲೆ ನಂತರ ತೀರ್ಮಾನ ತೆಗೆದುಕೊತಾರೆ. ಸಿದ್ದರಾಮಯ್ಯನವರು ಅಹಿಂದ ನಾಯಕರು, ಅವ್ರನ್ನೇನಾದರೂ ಮುಟ್ಟಿದ್ರೆ ಅಥವಾ ಅವ್ರನ್ನ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಪಕ್ಷವೇ ನಿರ್ನಾಮ ಆಗ್ಬಿಡುತ್ತೆ ಅನ್ನೋಂಥ ಹೇಳಿಕೆಗಳು ಬರ್ತಾ ಇದ್ದಾವೆ. ರಾಜಣ್ಣವರು ಕೂಡ ಮಾತನಾಡಿದ್ದಾರೆ. ಸೊ ಅಂಥ ಪರಿಸ್ಥಿತಿ ಇದೆಯಾ? ಯಾರು ಮಾತಾಡಿದ್ದಾರೆ ಅಂತ ಹೇಳಿದ್ರೆ? ರಾಜಣ್ಣವರು ಕೂಡ ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ರಾಜಣ್ಣವರು? ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರಂದ್ರೆ ಪಕ್ಷ ಉಳಿಯಲ್ಲ, ಕಾಂಗ್ರೆಸ್ ಕಚೇರಿಗಳಿಗೆ ಬೀಗ ಹಾಕಬೇಕಾಗತ್ತೆ ಅನ್ನೋಂಥ ಮಾತುಗಳನ್ನೆಲ್ಲ ಆಡಿದ್ರು. ಇರ್ಬೋದು, ರಾಜಣ್ಣವರು ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಯಾಕಂದರೆ ಒಂದ್ಸರಿಗೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ, ವೈಟ್ ವಾಶ್ ಮಾಡಿಬಿಟ್ಟಿದ್ದೀನಿ ನಾನು ಕಾಂಗ್ರೆಸ್ನ ತುಮಕೂರಿನಲ್ಲಿ, ನಾನು ಇನ್ನು ಮುಂದೆನೂ ಕೂಡ ನಾನು ವೈಟ್ ವಾಶ್ ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ದಾರೆ ರಾಜಣ್ಣವರು. ಮತ್ತು ಅವ್ರ ಮಗ ಅವರು ಕೂಡ ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿ ಮೊನ್ನೆ ಮಾಡ್ಕೊಂಬಂದವ್ರೆ. ಅಂಥವ್ರನ್ನ ಇಟ್ಕೊಂಡೇ ಸಿದ್ದರಾಮಣ್ಣವ್ರಿಗೆ ಇಂಥ ನೋವು ಪರಿಸ್ಥಿತಿ ಬರ್ತಾ ಇರೋದು. ಎಲ್ಲರೂ ಕೂಡ ಸಿದ್ದರಾಮಣ್ಣವ್ರು ಸರಿಸಮಾನವಾಗಿ ನೋಡ್ಕೊಂಡಿದ್ದಾರೆ. ಬರೀ ರಾಜಣ್ಣವ್ರುಗಳೆಲ್ಲ ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಸಿದ್ದರಾಮಣ್ಣವ್ರ ಹತ್ರ ಅವ್ರವ್ರ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ 2013ರಲ್ಲಿ ಹಂಗಾದ್ರೆ ಸಿದ್ದರಾಮಣ್ಣವರೇ ಮುಖ್ಯಮಂತ್ರಿ ಆದರು, ನಾವೆಲ್ಲ ಸೋತ್ಬಿಟ್ವಪ್ಪ. ಕಾರಣ ಏನಂಗಾದ್ರೆ ಎಲ್ಲ ಕುಮಾರಸ್ವಾಮಿಗೆ ನಮ್ಮ ಭಾಗದಲ್ಲೆಲ್ಲ ಬೆಂಬಲ ಜಾಸ್ತಿ ಆಯಿತು. 2013ರಲ್ಲಿ 80 ಜನ ಗೆದ್ದರೂ ಕೂಡ ಅಧಿಕಾರ ಮಾಡೋಕ್ಕಾಗಲಿಲ್ಲಲ್ಲ. ಈಗ 114 ಬರಲೇಬೇಕಲ್ಲ. 114 ಬರ್ಬೇಕಾದ್ರೆ ಸಿದ್ದರಾಮಣ್ಣವ್ರ ಅವಶ್ಯಕತೆಯೂ ಇದೆ. ಈಗ ನಂಬರ್ 1 ಪ್ಲೇಸಲ್ಲಿ ಸಿದ್ದರಾಮಣ್ಣ ಇರ್ಬೋದು, ನಂಬರ್ 2, 3 ಬೇಕಲ್ಲ. ನಂಬರ್ 2, 3 ಪ್ಲೇಸ್ಗಳು ಬೇಕಲ್ಲ. ಸಿದ್ದರಾಮಣ್ಣವ್ರು ನಂಬರ್ 1 ನಮ್ಮ ಪಕ್ಷದಲ್ಲಿ, ಅದರಲ್ಲೇ ನಾವೇನು ಚರ್ಚೆ ಮಾಡೋ ಪ್ರಶ್ನೆನೇ ಇಲ್ಲ. ಅದು ಎಲ್ರಿಗೂ ಜಗಜ್ಜಾಹೀರ. ಅದಾದ ನಂತರ ನಂಬರ್ 1ಇಂದನೇ ಪೂರ್ತಿ ಆಗಲ್ಲ. ನಂಬರ್ 2, ನಂಬರ್ 3, ನಂಬರ್ 4 ಇವೆಲ್ಲ ಸಂಖ್ಯೆ ಸೇರಿ ಬರೋಕ್ಕಾಗೋದು. ಅದರಿಂದ ಈ ಥರ ಕ್ಷುಲ್ಲಕ ಹೇಳಿಕೆಗಳನ್ನು ರಾಜಣ್ಣಂತವ್ರ ಬಾಯಿನಲ್ಲಿ ನಾವು ನಿರೀಕ್ಷೆ ಮಾಡಿದ್ದೋ ಹೇಳಿದ್ದಾರೆ. ಅದ್ರ ಬಗ್ಗೆ ಏನಿಲ್ಲ. ಅವ್ರ ಪಾಪ ಅವ್ರು ಆಗಲೇ ಬೇರೆ ಕಡೆ ದಿಕ್ಕು ಮಾಡವ್ರೆ. ಈಗ ಅವ್ರು ಏನಂದರೆ ಸಿದ್ದರಾಮಣ್ಣವರ ಒಂದು ಆಶೀರ್ವಾದ ಸದ್ಯಕ್ಕಿರಲಿ, ಇನ್ನೊಂದು 3 ವರ್ಷ ಅಂತ ಹಂಗೆ ಮಾತಾಡ್ತವ್ರು ಅಷ್ಟೇ. ಅವರು ಅಹಿಂದ ನಾಯಕರ ವಾದ ಏನಂತಂದು ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದ ಪರವಾಗಿ ಅಹಿಂದ ವೋಟ್ ಬ್ಯಾಂಕ್ ನಿಂತಿದೆ. ಈ ಬಾರಿ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಒಕ್ಕಲಿಗ ಸಮುದಾಯ ಕೈ ಹಿಡಿಲಿಲ್ಲ, ಡಿ.ಕೆ. ಶಿವಕುಮಾರ್ ಅವರು ಮತ ತರಲಿಲ್ಲ ಅನ್ನೋಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ನಾವು ಅದನ್ನೇ ಹೇಳ್ತಾ ಇರೋದು ಸರ್. ಈಗ ಹಂಗಾದ್ರೆ ಒಕ್ಕಲಿಗರು ಲಿಂಗಾಯತರು ಮತ ಬೇಡವಾ ಕಾಂಗ್ರೆಸ್ಗೆ? ಬೇಕಾ ಬೇಡವಾ? ಅಹಿಂದ 1ರಿಂದನೇ ಸರ್ಕಾರ ಬರ್ಲಿಕ್ಕೆ ಸಾಧ್ಯನಾ? ಒಕ್ಕಲಿಗರು ಲಿಂಗಾಯತರು ಬೇಕಲ್ಲ. ಸುಮ್ಮನೆ ಇದನ್ನು ಕ್ರಿಯೇಟ್ ಮಾಡೋದು ಬೇಡ. ನಾವು ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತೋದು ಬೇಡ. ನಾವು ಇದು ಅಹಿಂದ ಅಂತ ಒಬ್ಬರು ಮಾತಾಡೋದು, ಮೇಜರ್ ಕಮ್ಯುನಿಟಿ ಅಂತ ಒಬ್ಬರು ಮಾತಾಡೋದು, ಎಲ್ಲರೂ ಬೇಕು ರೀ. ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಂದರೆ ಎಲ್ಲರೂ ಬೇಕು. ಅದರಿಂದ ಸುಮ್ಮನೆ ಕೆಲವರು ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇಂಥ ಕಾರ್ಡ್ಗಳನ್ನ ಪ್ಲೇ ಮಾಡ್ತಾರೆ. ಅದಕ್ಕೆ ಮಹತ್ವ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ.
ಈಗ ನೀವು ಹಿರಿಯರು ಅನೇಕ ರೀತಿಯ ರಾಜಕೀಯ ವಿದ್ಯಮಾನಗಳನ್ನ ನೋಡಿದಿರಿ. ಈಗ ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುವಂತ ಪರ್ಸೆಂಟೇಜ್ ಎಷ್ಟಿದೆ ಸರ್? ನಮಗದ್ರ ಪರ್ಸೆಂಟೇಜ್ ಮುಖ್ಯ ಅಲ್ಲ. ನಾವು ಹೈಕಮಾಂಡಲ್ಲಿ ಮನವಿ ಮಾಡಿರ್ತಕ್ಕಂಥದ್ದು ಇದಕ್ಕೊಂದು ಅಂತಿಮವಾದ ರೂಪ ಕೊಡಿ ಅಂತೇಳಿ. ಪರ್ಸೆಂಟೇಜ್ ಐತೋ ಇಲ್ವೋ ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ನಾವು ಅಷ್ಟು ದೊಡ್ಡವರೆಲ್ಲ ತೀರ್ಮಾನ ಮಾಡಲಿಕ್ಕೆ. ಶಾಸಕರುಗಳು ಕೂಡ ಅದನ್ನು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ದೊಡ್ಡ ಮುಖಂಡರುಗಳಿದ್ದಾರೆ, ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ, ಅವರೆಲ್ಲ ಸೇರಿ ತೀರ್ಮಾನ ಮಾಡ್ತಾರೆ. ಪರ್ಸೆಂಟೇಜ್ ಕೊಡೋ ಅಷ್ಟು ದೊಡ್ಡವರಲ್ಲ ನಾವು. ಕೊನೆಯ ಪ್ರಶ್ನೆ ಸರ್, ನಿಮ್ಮೆಲ್ಲರ ಪ್ರಯತ್ನ, ಡಿ ಕೆ ಶಿವಕುಮಾರ್ ಅವರ ಶ್ರಮ ಎಲ್ಲದಕ್ಕೂ ಸೇರಿ ಪ್ರತಿಫಲ ಸಿಗುತ್ತಾ? ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ? ಆದರೆ ಯಾವಾಗ ಆಗ್ತಾರೆ? ನಾವು ಅದನ್ನೇ ಹೈಕಮಾಂಡ್ ಹತ್ರ ಕೇಳಿರ್ತಕ್ಕಂಥದ್ದು. ಪ್ರತಿಫಲ ಕೊಡ್ತಿರೋ ಕೊಡಲ್ವೋ ಅದು ಇತ್ಯರ್ಥ ಮಾಡಿ ಅಂತ ಹೇಳ್ತಾ ಇದ್ದೀವಿ. ನಾವು ಸಿದ್ದರಾಮಣ್ಣವ್ರ ಪರ ಅಥವಾ ನಾವು ಡಿ ಕೆ ಅವ್ರ ಪರ ಅಂತಕ್ಕಂಥದ್ದಲ್ಲ. ನಾವು ಪಕ್ಷದ ಪರ, ನಾವು ಹೈಕಮಾಂಡ್ ಪರ. ತೀರ್ಮಾನ ಮಾಡಿ. ಏನು ಮಾತಾಡಿದ್ರೆ ಅಂತನಾರು ಹೇಳಿ, ಇಲ್ಲ ಹಿಂಗೆ ಹೋಗ್ರಪ್ಪ ನೀವು ಅಂತನಾರು ಹೇಳಿ. ಅದನ್ನೇ ಮನವಿ ಮಾಡ್ತಾ ಇರೋದು ನಾವು. ಮಾಡುವಂಥದ್ದೇನಿದೆ ಅದೆಲ್ಲವೂ ಕೂಡ ಬೇಗ ಇತ್ಯರ್ಥ ಮಾಡಬೇಕು. ಯಾಕಂತಂದು ಹೇಳಿದ್ರೆ ಇದೇ ರೀತಿ ಮುಂದುವರೆದ್ರೆ ಅನೇಕ ರೀತಿಯ ಗೊಂದಲಗಳು ಕೂಡ ಕಾರಣ ಆಗುತ್ತೆ ಅನ್ನೋಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದೀವಿ ಅನ್ನೋಂಥ ಮಾತುಗಳನ್ನು ಬಾಲಕೃಷ್ಣ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ಜೋರಾಗಿ ನಡೀತಾ ಇದ್ದಾವೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಮಾಗಡಿ ಶಾಸಕರು, ಹಿರಿಯ ಶಾಸಕರಾದಂಥ ಬಾಲಕೃಷ್ಣ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಏನು ನಡೀತಾ ಇದೆ ಸರ್ ಸರ್ಕಾರದಲ್ಲಿ? ಏನೋ ಹೇಳಿದ್ರಲ್ಲ ಮುಂಚೆ ನೀವು ಶುರು ಮಾಡಿದಾಗ, ಡಿ ಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಪ್ರತಿಫಲ ಅಂತ. ಏನು ನಡೀತಾ ಇಲ್ಲ ಸರ್. ನಿಮ್ಮ ಮಾಧ್ಯಮದಲ್ಲಿ ಬರ್ತಕ್ಕಂಥ ಗೊಂದಲಕ್ಕೊಂದು ತೆರೆ ಎಳೀರಿ ಅಂತ ಕೇಳಕ್ಕೆ ಹೋಗಿದ್ದು ಅಷ್ಟೇ. ಹೈಕಮಾಂಡಿಗೆ ಮನವಿ ಮಾಡಿದ್ದೀವಿ. ಏನು ಮಾಧ್ಯಮದಲ್ಲಿ ಬರ್ತಾ ಇದೆಯಲ್ಲ, ಇದು ಪ್ರತಿನಿತ್ಯ ಇದು ಸಾರ್ವಜನಿಕರಲ್ಲಿ ಗೊಂದಲ ಉಂಟು ಮಾಡ್ತಾ ಇದೆ, ಕಾರ್ಯಕರ್ತರಲ್ಲಿ ಗೊಂದಲ ಉಂಟು ಮಾಡ್ತಾ ಇದೆ. ಇದಕ್ಕೊಂದು ಅಂತಿಮವಾದಂಥ ರೂಪ ಕೊಡಿ ಅಂತ ಕೇಳಲಿಕ್ಕೆ ಹೋಗಿದ್ದೀವಿ. ಹಿಂದೆ ಈಗ ಇಕ್ಬಾಲ್ ಹುಸೇನ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದರು, ನಾವು ಅಜಯ್ ಮಕಾನ್ ಅವ್ರನ್ನ ಭೇಟಿ ಸಮಯ ಕೇಳಿದ್ವಿ. ಒಂದಷ್ಟು ನಮ್ಮ ಡಿ ಕೆ ಶಿವಕುಮಾರ್ ಅವರು ಏನು ಪಕ್ಷವನ್ನು ಕಟ್ಟಿದ್ದಾರೆ, ಅವರಿಗೆ ಒಂದು ಮನವರಿಕೆ ಮಾಡಿಕೊಡಿ, ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಡಿ ಅನ್ನೋಂಥ ಮಾತುಗಳನ್ನೆಲ್ಲವೂ ಕೂಡ ಹೇಳಿದ್ವಿ ಅಂತ. ಸೊ ತಾವೇನು ಮನವಿ ಮಾಡಿದ್ರಿ? ನೋಡ್ರಿ, ಹೈಕಮಾಂಡ್ಗೆ ಪಕ್ಷದ ಅಧಿಕಾರಕ್ಕೆ ತರಲಿಕ್ಕೆ ಪಕ್ಷ ಯಾರ್ಯಾರ ಶ್ರಮ ಎಷ್ಟಿದೆ ಅಂತೇಳಿ ಹೈಕಮಾಂಡ್ಗೆ ಈಗಾಗಲೇ ಮನವರಿಕೆ ಆಗಿದೆ. ಅವ್ರ ಮನಸ್ಸಿನಲ್ಲೂ ಕೂಡ ಇದೆ. ಅದಕ್ಕೆ ಸರಿಯಾದಂಥ ತೀರ್ಮಾನನ ಸೂಕ್ತ ಸಂದರ್ಭದಲ್ಲಿ ಹೈಕಮಾಂಡ್ ತೆಗೆದುಕೊಳ್ತದೆ. ಅದಕ್ಕೆ ನಾವು ಹೋಗಿ ಒತ್ತಡ ಹಾಕ್ಬಿಟ್ರೆ ಏನು ಹೈಕಮಾಂಡ್ ತಗೊಳ್ಳಲ್ಲ, ನಾವು ಬೇಡ ಅಂತಂದರೆ ಹೈಕಮಾಂಡ್ ಸುಮ್ಮನೆ ಇರಲ್ಲ. ಏನಾರ ಒಂದು ಅಂತಿಮವಾದಂಥ ರೂಪ ಬರಬೇಕು ಇದಕ್ಕೆ. ಇದು ಆಗ್ತದೋ ಇಲ್ವೋ ಅಂತಕ್ಕಂಥದ್ದು. ಯಾಕಂದರೆ ಎಲ್ಲ ಗೊಂದಲ ನಿವಾರಣೆ ಆಗಬೇಕು. ಅದಕ್ಕೋಸ್ಕರ ನಾವು ಮನವಿ ಮಾಡಲಿಕ್ಕೆ ಹೋಗಿದ್ದು ಅಷ್ಟೇ ಡೆಲ್ಲಿಗೆ. ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಆಪ್ತ ಗೆಳೆಯರೊಬ್ಬರು ಕರೆ ಮಾಡಿ ಮಾತನಾಡಿದಾರಂತಲ್ಲ, ಹೌದು ಸರ್ ನಿಮ್ಮ ಜೊತೆಗೆ? ಖಂಡಿತ ಮಾತಾಡಿದ್ರು. ಏನಪ್ಪ ದೆಹಲಿಗೆ ಹೋಗಿದ್ದೀರಾ ಅಂತ. ಹೌದು, ಅದಕ್ಕೊಂದು ಅಂತಿಮ ರೂಪ ಕೊಡಲಿ ಅಂತೇಳಿ ಹೈಕಮಾಂಡಲ್ಲಿ ಮನವಿ ಮಾಡಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರು. ಸರ್, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯವರ ಪರವಾಗಿ ಶಾಸಕರಿದ್ದಾರೆ, ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬೆರಳೆಣಿಕೆಯಷ್ಟು ಶಾಸಕರಿದ್ದಾರೆ ಅನ್ನೋಂಥ ಚರ್ಚೆಗಳು ಜೋರಾಗ್ತಾ ಇದೆ. ಆ ರೀತಿಯ ಸಂಖ್ಯಾಬಲ ಕಡಿಮೆ ಇದೆಯಾ ಸರ್? ಏನೋ ಅದ್ರ ಬಗ್ಗೆ ನಮಗಂತೂ ಗೊತ್ತಿಲ್ಲ. ನಮಗೆ ಗೊತ್ತಿರ್ತಕ್ಕಂಥ ವಿಚಾರ ಏನಂತ ಅಂದರೆ, ಸರ್ಕಾರ ಮಾಡಲಿಕ್ಕೆ 115 ಬೇಕು. 115 ಇಲ್ದೇವ್ರೆ ಸರ್ಕಾರನೇ ಮಾಡಲಿಕ್ಕಾಗಲ್ಲ. ಆ 115 ವಿಚಾರ ಇಲ್ಲಿ ಚರ್ಚೆ ಇಲ್ಲ, ಇಲ್ಲಿ ಮುನ್ನೆಲೆಗೆ ಬಂದಿಲ್ಲ. 115 ವಿಚಾರ ಮುನ್ನೆಲೆಗೆ ಬಂದಿಲ್ಲ. ಇದು ಅವ್ರ ಹತ್ರ ಇದ್ದಾರೆ, ಇವ್ರ ಹತ್ರ ಇದ್ದಾರೆ ಅಂತ ಎಲ್ಲರೂ ಸೇರಿ ನಾವೆಲ್ಲ ಹೈಕಮಾಂಡ್ ಹತ್ರ ಇದ್ದೀವಿ. 140 ಜನನು ನಾವು ಹೈಕಮಾಂಡ್ ಹತ್ರ ಇದ್ದೀವಿ. ಅಲ್ಲ, ಹೈಕಮಾಂಡ್ ಯಾವುದೇ ರೀತಿಯ ಒಂದು ಸ್ಪಷ್ಟ ನಿಲುವು ತೆಗೆದುಕೊಳ್ಳೋಕೆ ಇಕ್ಕಟ್ಟಿಗೆ ಸಿಗಾಕೊಂಡಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಸರ್? ಈಗ ಆ ಥರ ಏನಿಲ್ಲ, ಚರ್ಚೆ ಮಾಡ್ತಾ ಇದ್ದಾರೆ. ಹೈಕಮಾಂಡು ಏನಾರ ಒಂದು ತೀರ್ಮಾನ ತೊಗೋಬೇಕಾದ್ರೆ ಅದ್ರ ಸಾಧಕ ಬಾಧಕ ಚರ್ಚೆ ಮಾಡಬೇಕಲ್ಲ, ಅದೆಲ್ಲ ಚರ್ಚೆ ನಡೀತಾ ಇದೆ. ಹೈಕಮಾಂಡ್ ಅವರು ಅದನ್ನು ಚರ್ಚೆ ಮಾಡಿ ಆಮೇಲೆ ನಂತರ ತೀರ್ಮಾನ ತೆಗೆದುಕೊಳ್ತಾರೆ. ಸಿದ್ದರಾಮಯ್ಯನವರು ಅಹಿಂದ ನಾಯಕರು, ಅವ್ರನ್ನೇನಾದರೂ ಮುಟ್ಟಿದ್ರೆ ಅಥವಾ ಅವ್ರನ್ನ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಪಕ್ಷವೇ ನಿರ್ನಾಮ ಆಗ್ಬಿಡುತ್ತೆ ಅನ್ನೋಂಥ ಹೇಳಿಕೆಗಳು ಬರ್ತಾ ಇದ್ದಾವೆ. ರಾಜಣ್ಣವರು ಕೂಡ ಮಾತನಾಡಿದ್ದಾರೆ. ಸೊ ಅಂಥ ಪರಿಸ್ಥಿತಿ ಇದೆಯಾ? ಯಾರು ಮಾತಾಡಿದ್ದಾರೆ ಅಂತ ಹೇಳಿದ್ರೆ? ರಾಜಣ್ಣವರು ಕೂಡ ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ರಾಜಣ್ಣವರು? ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರಂದ್ರೆ ಪಕ್ಷ ಉಳಿಯಲ್ಲ, ಕಾಂಗ್ರೆಸ್ ಕಚೇರಿಗಳಿಗೆ ಬೀಗ ಹಾಕಬೇಕಾಗತ್ತೆ ಅನ್ನೋಂಥ ಮಾತುಗಳನ್ನೆಲ್ಲ ಆಡಿದ್ರು. ಇರ್ಬೋದು, ರಾಜಣ್ಣವ್ರು ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಯಾಕಂದರೆ ಒಂದ್ಸರಿಗೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ, ವೈಟ್ ವಾಶ್ ಮಾಡಿಬಿಟ್ಟಿದ್ದೀನಿ ನಾನು ಕಾಂಗ್ರೆಸ್ನ ತುಮಕೂರಿನಲ್ಲಿ, ನಾನು ಇನ್ನು ಮುಂದೆನೂ ಕೂಡ ನಾನು ವೈಟ್ ವಾಶ್ ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ದಾರೆ ರಾಜಣ್ಣವರು. ಮತ್ತು ಅವ್ರ ಮಗ ಅವರು ಕೂಡ ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿ ಮೊನ್ನೆ ಮಾಡ್ಕೊಂಬಂದವ್ರೆ. ಅಂಥವ್ರನ್ನ ಇಟ್ಕೊಂಡೇ ಸಿದ್ದರಾಮಣ್ಣವ್ರಿಗೆ ಇಂಥ ನೋವು ಪರಿಸ್ಥಿತಿ ಬರ್ತಾ ಇರೋದು. ಎಲ್ಲರೂ ಕೂಡ ಸಿದ್ದರಾಮಣ್ಣವ್ರು ಸರಿಸಮಾನವಾಗಿ ನೋಡ್ಕೊಂಡಿದ್ದಾರೆ. ಬರೀ ರಾಜಣ್ಣವ್ರುಗಳೆಲ್ಲ ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಸಿದ್ದರಾಮಣ್ಣವ್ರ ಹತ್ರ ಅವ್ರವ್ರ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ 2013ರಲ್ಲಿ ಹಂಗಾದ್ರೆ ಸಿದ್ದರಾಮಣ್ಣವರೇ ಮುಖ್ಯಮಂತ್ರಿ ಆದರು, ನಾವೆಲ್ಲ ಸೋತ್ಬಿಟ್ವಪ್ಪ. ಕಾರಣ ಏನಂಗಾದ್ರೆ ಎಲ್ಲ ಕುಮಾರಸ್ವಾಮಿಗೆ ನಮ್ಮ ಭಾಗದಲ್ಲೆಲ್ಲ ಬೆಂಬಲ ಜಾಸ್ತಿ ಆಯಿತು. 2013ರಲ್ಲಿ 80 ಜನ ಗೆದ್ದರೂ ಕೂಡ ಅಧಿಕಾರ ಮಾಡೋಕ್ಕಾಗಲಿಲ್ಲಲ್ಲ. ಈಗ 114 ಬರಲೇಬೇಕಲ್ಲ. 114 ಬರ್ಬೇಕಾದ್ರೆ ಸಿದ್ದರಾಮಣ್ಣವ್ರ ಅವಶ್ಯಕತೆಯೂ ಇದೆ. ಈಗ ನಂಬರ್ 1 ಪ್ಲೇಸಲ್ಲಿ ಸಿದ್ದರಾಮಣ್ಣ ಇರ್ಬೋದು, ನಂಬರ್ 2, 3 ಬೇಕಲ್ಲ.
ನಂಬರ್ 2, 3 ಪ್ಲೇಸ್ಗಳು ಬೇಕಲ್ಲ. ಸಿದ್ದರಾಮಯ್ಯ ಅವರು ನಂಬರ್ 1 ನಮ್ಮ ಪಕ್ಷದಲ್ಲಿ, ಅದರಲ್ಲೇ ನಾವೇನು ಚರ್ಚೆ ಮಾಡೋ ಪ್ರಶ್ನೆನೇ ಇಲ್ಲ. ಅದು ಎಲ್ರಿಗೂ ಜಗಜ್ಜಾಹೀರ ಅದು. ಅದಾದ ನಂತರ ನಂಬರ್ 1ಇಂದನೇ ಪೂರ್ತಿ ಆಗಲ್ಲ. ನಂಬರ್ 2, ನಂಬರ್ 3, ನಂಬರ್ 4 ಇವೆಲ್ಲ ಸಂಖ್ಯೆ ಸೇರಿ ಬರೋಕ್ಕಾಗೋದು. ಅದರಿಂದ ಈ ಥರ ಕ್ಷುಲ್ಲಕ ಹೇಳಿಕೆಗಳನ್ನು ರಾಜಣ್ಣಂಥವ್ರ ಬಾಯಿನಲ್ಲಿ ನಾವು ನಿರೀಕ್ಷೆ ಮಾಡಿದ್ದೋ, ಹೇಳಿದ್ದಾರೆ. ಅದ್ರ ಬಗ್ಗೆ ಏನಿಲ್ಲ. ಅವ್ರ ಪಾಪ ಅವ್ರು ಆಗಲೇ ಬೇರೆ ಕಡೆ ದಿಕ್ಕು ಮಾಡವ್ರೆ. ಈಗ ಅವ್ರು ಏನಂದರೆ ಸಿದ್ದರಾಮಣ್ಣವರ ಒಂದು ಆಶೀರ್ವಾದ ಸದ್ಯಕ್ಕಿರಲಿ ಇನ್ನೊಂದು 3 ವರ್ಷ ಅಂತ ಹಂಗೆ ಮಾತಾಡ್ತವ್ರು ಅಷ್ಟೇ. ಅವರು ಅಹಿಂದ ನಾಯಕರ ವಾದ ಏನಂತಂದು ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದ ಪರವಾಗಿ ಅಹಿಂದ ವೋಟ್ ಬ್ಯಾಂಕ್ ನಿಂತಿದೆ. ಈ ಬಾರಿ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಒಕ್ಕಲಿಗ ಸಮುದಾಯ ಕೈ ಹಿಡಿಲಿಲ್ಲ, ಡಿ ಕೆ ಶಿವಕುಮಾರ್ ಅವರು ಮತ ತರಲಿಲ್ಲ ಅನ್ನೋಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ನಾವು ಅದನ್ನೇ ಹೇಳ್ತಾ ಇರೋದು ಸರ್. ಈಗ ಹಂಗಾದ್ರೆ ಒಕ್ಕಲಿಗರು ಲಿಂಗಾಯತರು ಮತ ಬೇಡವಾ ಕಾಂಗ್ರೆಸ್ಗೆ? ಬೇಕಾ ಬೇಡವಾ? ಅಹಿಂದ ಒಂದರಿಂದನೇ ಸರ್ಕಾರ ಬರ್ಲಿಕ್ಕೆ ಸಾಧ್ಯನಾ? ಒಕ್ಕಲಿಗರು ಲಿಂಗಾಯತರು ಬೇಕಲ್ಲ. ಸುಮ್ಮನೆ ಇದನ್ನು ಕ್ರಿಯೇಟ್ ಮಾಡೋದು ಬೇಡ. ನಾವು ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತೋದು ಬೇಡ. ನಾವು ಇದು ಅಹಿಂದ ಅಂತ ಒಬ್ಬರು ಮಾತಾಡೋದು, ಮೇಜರ್ ಕಮ್ಯುನಿಟಿ ಅಂತ ಒಬ್ಬರು ಮಾತಾಡೋದು, ಎಲ್ಲರೂ ಬೇಕು ರೀ. ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಂದರೆ ಎಲ್ಲರೂ ಬೇಕು. ಅದರಿಂದ ಸುಮ್ಮನೆ ಕೆಲವರು ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇಂಥ ಕಾರ್ಡ್ಗಳನ್ನ ಪ್ಲೇ ಮಾಡ್ತಾರೆ. ಅದಕ್ಕೆ ಮಹತ್ವ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸರ್, ಈಗ ನೀವು ಹಿರಿಯರು ಅನೇಕ ರೀತಿಯ ರಾಜಕೀಯ ವಿದ್ಯಮಾನಗಳನ್ನು ನೋಡಿದಿರಿ. ಈಗ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು CM ಆಗುವಂಥ ಪರ್ಸೆಂಟೇಜ್ ಎಷ್ಟಿದೆ ಸರ್? ನಮಗದ್ರ ಪರ್ಸೆಂಟೇಜ್ ಮುಖ್ಯ ಅಲ್ಲ. ನಾವು ಹೈಕಮಾಂಡಲ್ಲಿ ಮನವಿ ಮಾಡಿರ್ತಕ್ಕಂಥದ್ದು ಇದಕ್ಕೊಂದು ಅಂತಿಮವಾದ ರೂಪ ಕೊಡಿ ಅಂತೇಳಿ. ಪರ್ಸೆಂಟೇಜ್ ಐತೋ ಇಲ್ವೋ ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ನಾವು ಅಷ್ಟು ದೊಡ್ಡವರೆಲ್ಲ ತೀರ್ಮಾನ ಮಾಡಲಿಕ್ಕೆ. ಶಾಸಕರುಗಳು ಕೂಡ ಅದನ್ನು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಮುಖಂಡರುಗಳಿದ್ದಾರೆ, ದೊಡ್ಡ ನಾಯಕರುಗಳಿದ್ದಾರೆ, ಅವರೆಲ್ಲ ಸೇರಿ ತೀರ್ಮಾನ ಮಾಡ್ತಾರೆ. ಪರ್ಸೆಂಟೇಜ್ ಕೊಡೋ ಅಷ್ಟು ದೊಡ್ಡವರಲ್ಲ ನಾವು. ಕೊನೆಯ ಪ್ರಶ್ನೆ ಸರ್, ನಿಮ್ಮೆಲ್ಲರ ಪ್ರಯತ್ನ, ಡಿ ಕೆ ಶಿವಕುಮಾರ್ ಅವರ ಶ್ರಮ ಎಲ್ಲದಕ್ಕೂ ಸೇರಿ ಪ್ರತಿಫಲ ಸಿಗುತ್ತಾ? ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರಾ? ಆದರೆ ಯಾವಾಗ ಆಗ್ತಾರೆ? ನಾವು ಅದನ್ನೇ ಹೈಕಮಾಂಡ್ ಹತ್ರ ಕೇಳಿರ್ತಕ್ಕಂಥದ್ದು. ಪ್ರತಿಫಲ ಕೊಡ್ತಿರೋ ಕೊಡಲ್ವೋ ಅದು ಇತ್ಯರ್ಥ ಮಾಡಿ ಅಂತ ಹೇಳ್ತಾ ಇದ್ದೀವಿ. ನಾವು ಸಿದ್ದರಾಮಣ್ಣವ್ರ ಪರ ಅಥವಾ ನಾವು ಡಿ ಕೆ ಅವ್ರ ಪರ ಅಂತಕ್ಕಂಥದ್ದಲ್ಲ. ನಾವು ಪಕ್ಷದ ಪರ, ನಾವು ಹೈಕಮಾಂಡ್ ಪರ. ತೀರ್ಮಾನ ಮಾಡಿ. ಏನು ಮಾತಾಡಿದ್ರೆ ಅಂತನಾರು ಹೇಳಿ, ಇಲ್ಲ ಹಿಂಗೆ ಹೋಗ್ರಪ್ಪ ನೀವು ಅಂತನಾರು ಹೇಳಿ. ಅದನ್ನೇ ಮನವಿ ಮಾಡ್ತಾ ಇರೋದು ನಾವು. ಮಾಡುವಂಥದ್ದೇನಿದೆ ಅದೆಲ್ಲವೂ ಕೂಡ ಬೇಗ ಇತ್ಯರ್ಥ ಮಾಡಬೇಕು. ಯಾಕಂತಂದು ಹೇಳಿದ್ರೆ ಇದೇ ರೀತಿ ಮುಂದುವರೆದ್ರೆ ಅನೇಕ ರೀತಿಯ ಗೊಂದಲಗಳು ಕೂಡ ಕಾರಣ ಆಗುತ್ತೆ ಅನ್ನೋಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದೀವಿ ಅನ್ನೋಂಥ ಮಾತುಗಳನ್ನು ಬಾಲಕೃಷ್ಣ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ.